ಹಾಯ್ ಎಲ್ಲ ನನ್ನ ಸ್ನೇಹಿತರಿಗೆ ಕೂಡ ನಮಸ್ಕಾರಗಳು. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಮುಖ ಹೊಳಿಬೇಕಾದ್ರೆ, ಸ್ಕಿನ್ ಗ್ಲೋ ಆಗಬೇಕಾದ್ರೆ ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ನೋಡೋಣ. ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ನ ಮೊದಲ ಬಾರಿ ನೋಡುತ್ತಿದ್ದೀರಾ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮುಖ ಹೊಳಿಬೇಕಾದ್ರೆ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡಿ ಮುಖವನ್ನು ಹೊಳಿಬೇಕು ಅಂತ ಹೇಳೋದೆಲ್ಲ ಸುಳ್ಳು. ಹಾಗೇನಿಲ್ಲ, ನಾವು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ಗಳಿಂದ ಕೂಡ ನಮ್ಮ ಫೇಸನ್ನು ಗ್ಲೋ ಮಾಡ್ಕೊಳ್ಬೋದು. ಮೊದಲಿಗೆ ಸೌತೆಕಾಯಿಯನ್ನು ನಾವು ತಿನ್ನೋದ್ರಿಂದ ನಮ್ಮ ಸ್ಕಿನ್ನಿಗೆ ಸ್ವಲ್ಪ ಕಲರ್ ಬರ್ತದೆ. ಯಾಕಪ್ಪ ಅಂತ ಹೇಳಿದರೆ, ಇದರಲ್ಲಿ ವಿಟಮಿನ್ ಬಿ ಮತ್ತು ಸಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಿಗೆ ತುಂಬ ಟಚ್ ಆಗ್ತದೆ, ತುಂಬ ಕ್ಲೋಸ್ ಆಗ್ತದೆ. ಸ್ಕಿನ್ ಗ್ಲೋ ಆಗಲಿಕ್ಕೆ ತುಂಬ ಸಹಾಯ ಮಾಡ್ತದೆ. ಇನ್ನೊಂದು ಅರಶಿನ ಎಲ್ಲರಿಗೂ ಗೊತ್ತೇ ಇರ್ತದೆ. ಇದಂತೂ ಆಯುರ್ವೇದಿಕ್ ಮೆಡಿಸಿನ್ಗಳಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಇದನ್ನು ನಾವು ಹೇಗೆ ಯೂಸ್ ಮಾಡೋದು ಕೇಳಿದರೆ, ಹಾಲು ಕುಡಿಯುವಾಗ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಶಿನವನ್ನು ಹಾಕಿ ಕುಡಿಯೋದ್ರಿಂದ ಅರಶಿನದಲ್ಲಿ ಫೈಟೋನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಪೊಲ್ಯೂಷನ್ಸ್ ಕೂತು ಧೂಳಾಗಿರ್ಬೋದು, ನಮ್ಮ ಸ್ಕಿನ್ ಸ್ವಲ್ಪ ಟ್ಯಾನ್ ಆಗಿದ್ದರೆ ಟ್ಯಾನ್ನೆಸ್ ಆಗಿರ್ಬೋದು, ಎಲ್ಲವೂ ರಿಮೂವ್ ಆಗ್ತದೆ. ಸ್ಕಿನ್ ಗ್ಲೋ ಆಗಲಿಕ್ಕೆ ಕಾರಣವಾಗ್ತದೆ. ಇನ್ನೊಂದು ಬಾಳೆಹಣ್ಣನ್ನು ಬೆಳಗ್ಗೆ ಒಂದಾದರೂ ತಿನ್ಬೋದು, ಇಲ್ಲ ರಾತ್ರಿ ಊಟ ಆದಮೇಲಾದರೂ ಒಂದು ತಿನ್ಬೋದು. ದಿನಕ್ಕೆ ಎಷ್ಟು ತಿಂದರೂ ಒಳ್ಳೆಯದೇ, ಹಾಗಂತಲ್ಲ, ಕಂಪಲ್ಸರಿ ಒಂದನ್ನು ತಿನ್ನಲೇಬೇಕು. ಯಾಕೆ ಅಂತ ಹೇಳಿದರೆ, ಈ ಬಾಳೆಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಸ್ಕಿನ್ ಏನಿದೆ ತುಂಬ ಸಾಫ್ಟ್ ಆಗ್ತದೆ. ಮತ್ತು ಆದಷ್ಟು ನಾವು ಹೊರಗೆ ಹೋಗಿ ಒಳಗೆಲ್ಲ ಬಂದಾಗ, ಅಂದರೆ ಹೊರಗಡೆ ಎಲ್ಲಾದರೂ ಔಟ್ಸೈಡ್ ಹೋಗಿ ಮನೆಯೊಳಗೆ ಬಂದಾಗ ಫೇಸನ್ನು ಕಂಪಲ್ಸರಿ ವಾಶ್ ಮಾಡಲೇಬೇಕು. ಯಾಕೆ ಹೇಳಿದರೆ, ತುಂಬ ಪೊಲ್ಯೂಷನ್ಸ್ ಎಲ್ಲ ಕೂತು ಡಸ್ಟ್ ಎಲ್ಲ ಕೂತಿರೋದ್ರಿಂದ ಪಿಂಪಲ್ಸ್ ಆಗ್ಬೋದು ಅಥವಾ ಮುಖ ಫುಲ್ಲು ಬ್ಲ್ಯಾಕ್ ಆಗ್ಬೋದು. ಇದನ್ನು ನಾವು ಫಸ್ಟ್ ಅಭ್ಯಾಸ ಮಾಡಿಕೊಳ್ಬೇಕು, ಫೇಸ್ ವಾಶ್ ಮಾಡೋದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.